ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು 19 ಆರೋಪಿಗಳಿದ್ದಾರೆ. ಅದರಲ್ಲಿ 16 ಜನ ಬಂಧನ ಆಗಿದ್ದಾರೆ, ಒಬ್ಬ ನಾಪತ್ತೆಯಾಗಿದ್ರೆ ಇಬ್ಬರ ವಿಚಾರಣೆ ಆಗ್ತಾ ಇದೆ ಪೊಲೀಸರಿಂದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು 19 ಆರೋಪಿಗಳಿದ್ದು 16 ಜನರ ಬಂಧನ ಆಗಿದ್ರೆ ಒಬ್ಬ ನಾಪತ್ತೆಯಾಗಿದ್ದಾರೆ, ಇಬ್ಬರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ದರ್ಶನ್ ಸೇರಿ 19 ಆರೋಪಿಗಳ ಪಾತ್ರವೂ ಸಹ ಬಹಿರಂಗ ಆಗಿದೆ. ಯಾರ್ಯಾರು ಅವರ ಪಾತ್ರ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಪವಿತ್ರ ಗೌಡ ರೇಣುಕಾಸ್ವಾಮಿ ಹಲ್ಲೆ ನಡೆದ ಸ್ಥಳದಲ್ಲಿ ಹಾಜರಿದ್ರು. ದರ್ಶನ್ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿಸಿ ಮರ್ಡರ್ ಮಾಡಿರೋದು. ಪವನ್ ರಾಘವೇಂದ್ರ ಜೊತೆ ಸಂಪರ್ಕ ಹೊಂದಿದ್ದ, ಹಾಗೆ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ದಾನೆ. ಇನ್ನು ರಾಘವೇಂದ್ರ ಕಿಡ್ನಾಪ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ, ಜೊತೆಗೆ ಈತ ಸಹ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ದ. ನಂದೀಶ್ ಹಲ್ಲೆ ಮಾಡುವಾಗ ಜೊತೆಗೆ ಇದ್ದ, ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ದಾನೆ. ಜಗದೀಶ್ ಚಿತ್ರದುರ್ಗದಿಂದ ಕರೆತಂದು ಕೊಲೆ ಬಳಿಕ ಎಸ್ಕೇಪ್ ಆಗಿದ್ದಾನೆ. ಅನುಕುಮಾರ್ ಚಿತ್ರದುರ್ಗದಿಂದ ಕರೆತಂದು ಕೊಲೆ ಬಳಿಕ ಈತ ಸಹ ಎಸ್ಕೇಪ್ ಆಗಿದ್ದಾನೆ. ರವಿಶಂಕರ್ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆತಂದಿದ್ದು, ಕಾರ್ ಡ್ರೈವರ್ ಇತ್ತು. ವಿನಯ್ ದರ್ಶನ್ ಆಪ್ತ, ಶೆಡ್ನಲ್ಲಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದ. ಇನ್ನು ನಾಗರಾಜು ದರ್ಶನ್ ಮ್ಯಾನೇಜರ್, ಹಾಗೆ ರೇಣುಕಾಸ್ವಾಮಿ ಮೇಲೆ ಈತ ಸಹ ಹಲ್ಲೆ ಮಾಡಿದ್ದಾನೆ. ಲಕ್ಷ್ಮಣ್ ದರ್ಶನ್ ಕಾರು ಚಾಲಕ, ಮೃತದೇಹ ಎಸೆಯುವುದಕ್ಕೆ ವ್ಯವಸ್ಥೆ ಮಾಡಿದ್ದೇ ಇವನು. ಇನ್ನು ದೀಪಕ್ ದರ್ಶನ್ ಹೇಳಿದಂತೆ ಮೂವರಿಗೆ 5 ಲಕ್ಷ ಹಣವನ್ನ ನೀಡಿದ್ದ. ಪ್ರದೋಷ್ ದರ್ಶನ್ ಬಚಾವ್ ಮಾಡುವುದಕ್ಕೆ 30 ಲಕ್ಷದ ಡೀಲ್ ಮಾಡಿದವನೇ ಈ ಪ್ರದೋಷ್. ಇನ್ನು ಕಾರ್ತಿಕ್ ಡೀಲ್ ಹಣ ನೀಡಿದ ಬಳಿಕ ಶವ ಸಾಗಿಸಿ ಸರೆಂಡರ್ ಆಗಿದ್ದ. ನಿಖಿಲ್ ಕೊಲೆ ಮಾಡಿದ ಬಳಿಕ 5 ಲಕ್ಷ ಪಡೆದು ಮೃತದೇಹವನ್ನ ಸಾಗಿಸಿದ್ದ. ಒಟ್ಟು 19 ಜನ ಆರೋಪಿಗಳಿದ್ದಾರೆ ಈ ಕೊಲೆ ಕೇಸ್ನಲ್ಲಿ. ಅದರಲ್ಲಿ ಈಗಾಗಲೇ 16 ಜನರನ್ನ ಬಂಧನ ಮಾಡಲಾಗಿದೆ. ಒಬ್ಬನ ನಾಪತ್ತೆಯಾಗಿದ್ದು ಇಬ್ಬರ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು ಆರೋಪಿಗಳ ಸಂಖ್ಯೆ 19 ಜನ. 19 ಜನರ ಪಾತ್ರ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ ಪ್ರಗತಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದುವರೆಗೂ ಸಹ ಸುಮಾರು 19 ಮಂದಿ ಭಾಗಿಯಾಗಿರೋ ಬಗ್ಗೆ ಸಹ ಪೊಲೀಸ್ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ 16 ಮಂದಿಯನ್ನು ಅಧಿಕೃತವಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧನ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ಕೂಡ ಜಗದೀಶು, ರವಿ ಮತ್ತು ಅನುಕುಮಾರ್ ಈ ಮೂವರನ್ನು ಅರೆಸ್ಟ್ ತೋರಿಸಿರ್ತಕ್ಕಂಥದ್ದು. ಮೊನ್ನೆ ಚಿತ್ರದುರ್ಗದಿಂದ ಅನುಕುಮಾರು ಮತ್ತು ರವಿಶಂಕರ್ ಅಲಿಯಾಸ್ ರವಿ ಏನಿದ್ದಾನೆ ಕ್ಯಾಬ್ ಚಾಲಕ, ಆತ ಕೂಡ ಸರೆಂಡರ್ ಆಗಿದ್ದ DYSP ಕಚೇರಿಯಲ್ಲಿ. ನಂತರ ಜಗ್ಗು ಅಲಿಯಾಸ್ ಜಗದೀಶ್ ಏನಿದ್ದಾನೆ ಈತನನ್ನು ಕೂಡ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಈ ಮೂವರನ್ನು ಅರೆಸ್ಟ್ ಮಾಡಿ ಟೋಟಲ್ ಈಗ 19 ಜನ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ 16 ಮಂದಿ ಮಾತ್ರ ಈಗ ಅರೆಸ್ಟ್ ತೋರಿಸಿರ್ತಕ್ಕಂಥದ್ದು. ಘಟನೆ ನಡೆದ ನಂತರ ಸಾಕಷ್ಟು ಬೆಳವಣಿಗೆಗಳಾಗುತ್ತೆ. ಅದರಲ್ಲಿ 4 ಜನ ಸರೆಂಡರ್ ಆಗ್ತಾರೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಬಾಡಿ ಸಿಗುತ್ತೆ. ಬಾಡಿ ಸಿಕ್ಕ ಮೇಲೆ ತನಿಖೆ ಕೈಗೊಂಡಂಥ ಪೊಲೀಸರು ಏನಿದ್ದಾರೆ ಎಲ್ಲ ಆ್ಯಂಗಲ್ನಲ್ಲೂ ಸಹ ತನಿಖೆ ಕೈಗೊಳ್ತಾರೆ. CCTVಯನ್ನು ಪರಿಶೀಲನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ 10ನೇ ತಾರೀಕು 11ನೇ ತಾರೀಕು ಬಂದು ಆರೋಪಿಗಳು 4 ಮಂದಿ ಸರೆಂಡರ್ ಆಗ್ತಾರೆ. ರಾಘವೇಂದ್ರ ಮತ್ತು ಇತರ ಆರೋಪಿಗಳಾಗಿರ್ತಕ್ಕಂಥ ಕೇಶವಮೂರ್ತಿ, ಕಾರ್ತಿಕ್ ಮತ್ತು ನಿಖಿಲ್ ಇವರೆಲ್ಲರೂ ಸಹ ಸರೆಂಡರ್ ಆಗ್ತಾರೆ. ಹೀಗಾಗಿ ಈಗ ಬೆಳೀತಾ ಹೋಗ್ತಾ ಇರ್ತಕ್ಕಂಥದ್ದು ಆರೋಪಿಗಳು. ಆಗ ದರ್ಶನ್ ಹೆಸರು ಕೇಳಿಬರುತ್ತೆ. ದರ್ಶನನ್ನು ಮೈಸೂರಿನಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡ್ಕೊಂಬರ್ತಾರೆ. ಈಗ ಮುಖ್ಯವಾಗಿ 16 ಆರೋಪಿಗಳಲ್ಲಿ A1 ತೋರಿಸಿರ್ತಕ್ಕಂಥದ್ದು ಪವಿತ್ರ ಗೌಡ. ದರ್ಶನ್ 2ನೇ ಪತ್ನಿ ಮತ್ತು ಆಕೆಯಿಂದಲೇ ಸಹ ಕೊಲೆ ಆಗೋದಕ್ಕೆ ಮೂಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಲ್ಲೆ ಮಾಡುವ ಸ್ಥಳದಲ್ಲಿ ಹಾಜರಿದ್ರು ಮತ್ತು ಆತ ಕರ್ಕೊಂಬಂದ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಸಹ ಇವ್ರ ಮೇಲೆ ಇರ್ತಕ್ಕಂಥದ್ದು. ಇವರನ್ನು ಈಗ A1 ಆಗಿಸಿದ್ದಾರೆ. ಇನ್ನು ದರ್ಶನನ್ನು A2 ಆರೋಪಿಯಾಗಿ ಮಾಡಿರ್ತಕ್ಕಂಥದ್ದು. ಕಿಡ್ನಾಪ್ ಮಾಡಿಸಿದ್ದು ದರ್ಶನ್ ಸೂಚನೆ ಮೇರೆಗೆ ಸಹ ಏನು ಅಧ್ಯಕ್ಷ ಇದ್ದಾನೆ, ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಚಿತ್ರದುರ್ಗದಿಂದ ಆರೋಪಿ ರೇಣುಕಾಸ್ವಾಮಿಯನ್ನು ಕಾರ್ನಲ್ಲಿ ಎತ್ತಾಕೊಂಬರ್ತಾನೆ. ಇಲ್ಲಿ ತಂದು ಈ ಶೆಡ್ನಲ್ಲಿ ಇರ್ತಾನೆ. ಇನ್ನು A3 ಪವನ್ ಅಂತ. ಪವನ್ ಏನಿದ್ದಾನೆ, ಪವನ್ ಪವಿತ್ರ ಮತ್ತು ದರ್ಶನ್ ಜೊತೆ ಮಧ್ಯಸ್ಥಿಕೆ ನಡೆಸ್ತಾ ಇದ್ದ. ಈತನಿಗೆ ಸಹ ಪವಿತ್ರ ಗೌಡ ಈ ರೀತಿ ಅಶ್ಲೀಲ ಮೆಸೇಜ್ಗಳನ್ನು, ಅಶ್ಲೀಲ ಫೋಟೋಗಳನ್ನು ಕಳಿಸ್ತಾ ಇದ್ದಾನೆ ಅಂತೇಳಿ ಪವನ್ಗೆ ಪವಿತ್ರ ಗೌಡ ಹೇಳಿರ್ತಾರೆ. ಹಾಗಾಗಿ ಪವನ್ ಅದನ್ನು ದರ್ಶನ್ಗೆ ಹೇಳ್ತಾರೆ. ದರ್ಶನ್ ಹೇಳಿದ ಸಂದರ್ಭದಲ್ಲಿ ಆ ರಾಘವೇಂದ್ರನ ಕಾಂಟ್ಯಾಕ್ಟ್ ಮಾಡಿ ರೇಣುಕಾಸ್ವಾಮಿಯನ್ನು ಕರೆತರುವಂತೆ ಸಹ ಸೂಚನೆ. ಇದರಲ್ಲಿ ಪ್ರಮುಖವಾಗಿ ಪವನ್ ಕೂಡ ಹಲ್ಲೆ ಮಾಡಿದ್ದಾನೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ರಾಘವೇಂದ್ರ ಏನಿದ್ದಾನೆ ಚಿತ್ರದುರ್ಗದಲ್ಲಿ ದರ್ಶನ್ ಅಭಿಮಾನಿಗಳ ಸಂಘವನ್ನು ಕಟ್ಕೊಂಡಿರ್ತಕ್ಕಂಥದ್ದು. ಈತನೇ ಸಹ ಒಬ್ಬ ಮಾಸ್ಟರ್ ಮೈಂಡ್ ಥರ ಕೆಲಸ ಮಾಡಿರ್ತಕ್ಕಂಥದ್ದು. ದರ್ಶನ್ ಸೂಚನೆ
ಮೇರೆಗೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ತಮ್ಮ ಸ್ನೇಹಿತರನ್ನ ಕರ್ಕೊಂಡು ಕಾರ್ನಲ್ಲಿ ಬೆಂಗಳೂರಿಗೆ ಪಟ್ಟಣಗೆರೆ ಶೆಡ್ವರೆಗೂ ಸಹ ಕರೆತರ್ತಾನೆ. ಈತನು ಸಹ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು. ಇನ್ನು ನಂದೀಶ್ ಏನಿದ್ದಾನೆ, ನಂದೀಶು ಮಂಡ್ಯ ಮೂಲದವನು, ಆಟೋ ಓಡಿಸ್ತಾ ಇದ್ದ ಮತ್ತೆ ಕೇಬಲ್ ಕೆಲಸವನ್ನ ಮಾಡ್ತಾ ಇದ್ದ. ಆತ RR ನಗರದಲ್ಲಿ ಆತ್ವೆ ಕೇಬಲ್ ಇತ್ತು, ಆ ಕೇಬಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಹೀಗಾಗಿ ದರ್ಶನ್ನ ದೊಡ್ಡ ಅಭಿಮಾನಿಯಾಗಿದ್ದ. ಹೀಗಾಗಿ ದರ್ಶನ್ ಜೊತೆ ಒಡನಾಟ ಇಟ್ಕೊಂಡಿದ್ದ. ಹಾಗಾಗಿ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕರೆತಂದಾಗ ಬ್ರೂಟಲ್ ಆಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಮತ್ತೆ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಈಗ ಸಿಗ್ತಾ ಇರ್ತಕ್ಕಂಥ ಮಾಹಿತಿ. ಇನ್ನು ನಂದೀಶ್ ಆದ್ಮೇಲೆ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಕಿಡ್ನಾಪ್ ಮಾಡಿಕೊಂಡು ಚಿತ್ರದುರ್ಗದಿಂದ ಬೆಂಗಳೂರುವರೆಗೂ ಕರ್ತಾ ಅನುಕುಮಾರು ಸಹ ಇದರಲ್ಲಿರ್ತಾರೆ. ರವಿ ಅಲಿಯಾಸ್ ರವಿಶಂಕರು, ರಾಜು ಈಗ ನಾಪತ್ತೆ ಆಗಿರ್ತಕ್ಕಂಥದ್ದು. ಇಲ್ಲಿ ವಿನಯ್ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು. ದರ್ಶನ್ ಗ್ಯಾಂಗ್ ರೈಟ್ ಹ್ಯಾಂಡ್ ಆಗಿರ್ತಕ್ಕಂಥ ವಿನಯ್ ಬಾರ್ ಏನು ರೆಸ್ಟೋರೆಂಟ್ ಏನಿದೆ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ನ ಮಾಲೀಕನಾಗಿದ್ದಾನೆ. ಈತನು ಸಹ ಬ್ರೂಟಲ್ ಆಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ನಾಗರಾಜು, ಲಕ್ಷ್ಮಣ್ಣು, ದೀಪಕ್, ಪ್ರದೋಷ್ ಏನಿದ್ದಾನೆ, ಪ್ರದೋಷು ಮತ್ತೆ ದೀಪಕ್ ಏನಿದ್ದಾರೆ 30 ಲಕ್ಷ ದರ್ಶನ್ ಹಣ ಕೊಟ್ಟ ಸಂದರ್ಭದಲ್ಲಿ ಹಣವನ್ನ ತೆಗೆದುಕೊಂಡು ಆರೋಪಿಗಳಿಗೆ ಕೊಟ್ಟು ಆರೋಪಿಗಳನ್ನ ಸರೆಂಡರ್ ಆಗುವಂತೆ ಸಹ ಸೂಚಿಸಿದ್ದ. ಹೀಗಾಗಿ ಸುಮಾರು 16 ಆರೋಪಿಗಳನ್ನ ಈ ಪಾತ್ರದ ಬಗ್ಗೆ ಸಹ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಇವರ ಪಾತ್ರ ಏನೇನಿದೆ, ಕೊಲೆಯಲ್ಲಿ ಯಾವ ರೀತಿ ಕೃತ್ಯ ಎಸಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಸಂಪೂರ್ಣವಾಗಿ ಎಳೆಯಾಗಿ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರಗತಿ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.